ಹಲೋ ಫ್ರೆಂಡ್ಸ್, ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಗೌರಿ ಏನು ಊಟ ಮಾಡಿರಲ್ಲ ಅಂತ ಹೇಳಿ ಸುಸ್ತಾಗಿರ್ತಾಳೆ. ಆಗ ತಗೊಳಮ್ಮ ಊಟ ಮಾಡು ಅಂತ ಹೇಳಿ ಅಜ್ಜಿ ಕೊಡ್ತಾರೆ. ಆವಾಗ ಬೇಡ ಅಜ್ಜಿ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ. ಯಾಕಮ್ಮ ಊಟ ಬೇಡ, ನಾನು ಊಟ ಮಾಡೋದಕ್ಕೆ ಬಂದೆ ಅಂತ ಹೇಳಿ ಇವರು ಕೂಡ ಊಟ ಮಾಡಿದೆ ಹಾಗೆ ಎದ್ದೋಗಿದ್ದಾರೆ. ಮೊದಲು ಇವ್ರಿಗೆ ಊಟ ಮಾಡೋದಕ್ಕೆ ಹೇಳಿ, ಆಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದಾಗ, ಈ ನಾಟಕಗಳು ಇವೆಲ್ಲ ಡ್ರಾಮಾಗಳನ್ನ ನಮ್ಮ ಹತ್ರ ಇಟ್ಕೋಬೇಡಿ, ನಿಮ್ಮವೆಲ್ಲ ನಿಮ್ಮ ಹತ್ರನೇ ಇಟ್ಕೊಂಬಿಡಿ. ನಾನು ಊಟ ಮಾಡಿಲ್ಲ ಅಂದರೆ ನಿನ್ಗೇನು ಪ್ರಾಬ್ಲಮ್ಮು, ನಿನ್ನ ಪಡೆದು ನೀನು ಊಟ ಮಾಡು, ಸುಮ್ಮನೆ ನನ್ನ ಹೆಸರು ಹೇಳ್ಬೇಡ ಅಂತ ಹೇಳಿದಾಗ, ಅಜ್ಜಿ ಅವ್ರು ಊಟ ಮಾಡಿದ್ರೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಇದು, ಊಟ ಮಾಡದೆ ಮಲಗಿದ್ದೀರಾ ಅಂತ ಹೇಳಿದಾಗ, ಅಜ್ಜಿ ಬಿಡಜ್ಜಿ ಪರವಾಗಿಲ್ಲ, ನಾನು ಊಟ ಮಾಡಿಲ್ಲ ಅಂದರೆ ಏನು, ಅವಳಿಗೆ ಊಟ ಮಾಡಿಸಿ ಅಂತ ಹೇಳ್ತಾರೆ. ಆಗ ತಗೊಳಮ್ಮ ಗೌರಿ ಊಟ ಮಾಡು ಅಂತ ಹೇಳಿದಾಗ, ಇಲ್ಲ ಅವ್ರು ಊಟ ಮಾಡಿದರೆ ಮಾತ್ರ ನಾನು ಊಟ ಮಾಡೋದು, ಇಲ್ಲಾಂದರೆ ಮಾಡಲ್ಲ ಅಂತ ಹೇಳ್ತಾಳೆ. ಆಗ ವಿವೇಕ್, ಏನು ಇದೆಲ್ಲ, ನಾನು ಊಟ ಮಾಡಿಲ್ಲ ಅಂತಂದರೆ ಇವಳು ಮಾಡಲ್ವಾ, ಅಜ್ಜಿ ಕೊಡಜ್ಜಿ ಇಲ್ಲಿ ಅಂತ ಹೇಳಿ ಬಾಯಿಗೆ ಹಂಗೆ ತೊಗೊಂಡು ತುರುಕ್ಬಿಡ್ತಾನೆ. ಅವಳು ಕೂಡ ತಿಂತಾ ಇರ್ತಾಳೆ. ಏನೋ ಮಾಡ್ತಾ ಇದೆಯಾ ವಿವೇಕ್, ಕೊಡೋ ಇಲ್ಲಿ ಅಂತ ಹೇಳಿ ಅವ್ರ ಅಜ್ಜಿ ಪ್ಲೇಟನ್ನು ಇಸ್ಕೋತಾರೆ. ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅನ್ನ ತಿಂತಿದ್ದೀನಿ, ಅದ್ರ ಬೆಲೆ ಗೊತ್ತಿಲ್ಲದೆ ಇರೋರಿಗೆ ಏನೂ ಅರ್ಥನೇ ಆಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಇದ್ದೋಗಿರ್ತಾರೆ. ಈ ಕಡೆ ಬೆಳಗಾಗಿರುತ್ತೆ. ಗೌರಿ ರಂಗೋಲಿ ಹಾಕ್ಬಿಟ್ಟು ಆ ಕಡೆ ಹೋಗ್ತಾಳೆ. ಅಜ್ಜಿ ಬಂದು ನೋಡಿ, ಅಯ್ಯೋ ರಂಗೋಲಿ ಎಷ್ಟು ಚೆನ್ನಾಗಿದೆ, ಮನೆ ಮುಂದೆ ಶ್ರೀಮಂತಿಕೆ ಅಂತ ಅನ್ನೋದು ದುಡ್ಡಿದ್ರೆ ಬರೋದಿಲ್ಲ, ಮನೆ ಮುಂದೆ ಈ ರೀತಿ ರಂಗೋಲಿ ಇತ್ತು ಅಂತಂದರೆ ಲಕ್ಷ್ಮೀ ನೋಲಿತಾಳೆ, ಶ್ರೀಮಂತಿಕೆನೂ ಚೆನ್ನಾಗಾಗುತ್ತೆ, ನಮ್ಮ ಶ್ರೀಮಂತಿಗೆ ಇವತ್ತಿಗೆ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಕೆಲಸದವ್ರು ಬಂದು, ಅಯ್ಯೋ ಈ ರಂಗೋಲಿ ಎಷ್ಟು ಚೆನ್ನಾಗಿದೆ, ಯಾರು ಶೋಭಾ ಬಿಡಿಸಿದ್ದು, ಇದನ್ನು ಸರಿತಾ ಬಿಡಿಸಿದ್ಲಾ ಅಂತ ಹೇಳಿದಾಗ, ಅಯ್ಯೋ ಅಮ್ಮರೇ, ಇದು ದೊಡ್ಡ ಸೊಸೆ ಸರಿತಮ್ಮ ಬಿಡಿಸಿರೋದಲ್ಲ, ಈ ಮನೆಗೆ ಬಂದಿರೋ ಹೊಸ ಸೊಸೆ ಗೌರಮ್ಮ ಬಿಡಿಸಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಗೌರಿ ಬಿಡಿಸಿರೋದಾ, ತುಂಬ ಚೆನ್ನಾಗಿ ಬಿಡಿಸಿದ್ದಾಳೆ, ಕಲೆ ಅಂತ ಅಂದರೆ ಅವಳಿಗೆ ರಕ್ತದಲ್ಲೇ ಒಲ್ದು ಬಂದಿದೆ ಅನಿಸುತ್ತೆ ಅಂತ ಹೇಳಿ ಸರಿತಂಗೆ ತೋರಿಸ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ವಿವೇಕ್ ನಿಂತ್ಕೊಂಡು ನೋಡ್ಬಿಡ್ತಾನೆ. ಜಾಗಿಂಗ್ ಮಾಡಿ ಆಗ್ತಾನೆ ಬಂದಿರ್ತಾನೆ. ವಾವ್, ನಾನು ಯಾಕೆ ಇವಳನ್ನ ಹೊಗಳ್ತಾ ಇದ್ದೀನಿ, ಇಂಪ್ರೆಸ್ ಎಲ್ಲ ಆಗಬಾರ್ದು, ಇವಳಿಗೆ ಇಂಪ್ರೆಸ್ ಆಗೋದಕ್ಕಾಗುತ್ತಾ, ಸಾಧ್ಯನೇ ಇಲ್ಲ, ಮುಸ್ಕಾಕೊಂಡು ಬಂದು ಯಾಮಾರಿಸಿರೋಳಲ್ವಾ, ಅದಕ್ಕೆ ಈ ಥರ ಬಣ್ಣದ ರಂಗೋಲಿ ಹಾಕಿ ಯಾಮಾರಿಸೋದಕ್ಕೆ ಬಂದಿದ್ದಾಳೆ. ಅಮ್ಮ ನೋಡಿ ಅವಳ ಪಾರ್ಟಿಗೆ ಸೇರ್ಕೊಳ್ಳೋದಕ್ಕೂ ಮುಂಚೆ ಇದನ್ನು ಹಾಳು ಮಾಡಿಬಿಡ್ಬೇಕು ಅಂತ ಹೇಳಿ ಅದ್ರ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಕೊಂಡು ಹಾಳು ಮಾಡಿಬಿಡ್ತಾನೆ. ಇದನ್ನು ನೋಡ್ಬಿಡ್ತಾಳೆ. ಆಗ ಏನು ಎಲ್ಲರ ಜೀವನನೂ ಹಾಳು ಮಾಡಿರೋ ಥರ ರಂಗೋಲಿನ ಹಾಳು ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀರಾ, ಮುಸ್ಕಾಕೊಂಡು ಬಂದು ಯಾಮಾರಿಸಿರೋ ಥರ ಬಂದು ನನ್ನ ಯಾಮಾರಿಸ್ತಾ ಇಲ್ಲ, ನನಗಿಷ್ಟನೂ ಆಗಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಕ್ಕೆ ರಂಗೋಲಿನ ಹಾಳು ಮಾಡಿಬಿಡೋದಾ, ಜೀವನನೇ ಹಾಳಾಗೋಗಿದೆ, ಇನ್ನು ರಂಗೋಲಿ ಯಾವ ಲೆಕ್ಕ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಳಾಗಿರೋದು ನನ್ನ ಜೀವನನ, ಅವ್ರ ಜೀವನನ, ಅಥವಾ ರಂಗೋಲಿನ ಅಂತ ಹೇಳಿ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಈ ಕಡೆ ಒಳಗಡೆ ಬಂದ ತಕ್ಷಣವೇ, ವಿವೇಕ್ ಹೋಗಪ್ಪ ಸ್ನಾನ ಮಾಡ್ಕೊಂಡು ಬಾ, ಇವತ್ತು ಸ್ವಲ್ಪ ಪೂಜೆ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮನೆ ಮುಂದೆ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ ನೋಡಿದ್ಯಾ ಆಶಾ ಅಂತ ಹೇಳಿದಾಗ, ಹಾತೆ ನೋಡಿದೆ, ತುಂಬ ಚೆನ್ನಾಗಿದೆ, ನಮ್ಮ ಗೌರಿ ತುಂಬ ಒಳ್ಳೆಯವಳಲ್ವಾ ಅಂತ ಹೇಳಿದಾಗ, ಹೌದೌದು, ಮುಖಕ್ಕೆ ಮುಖ ಹಾಕೊಂಡಿರೋರೆಲ್ಲರೂ ಕೂಡ ಒಳ್ಳೆಯವರಾಗೆ ಕಾಣಿಸ್ತಾರೆ ಅಲ್ವಾ ಚಿಕ್ಕಮ್ಮ ನಿಮಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಇವಳು ಶೋಭಾ ಬೈಕೊಂಡು ಬರ್ತಾ ಇರ್ತಾಳೆ. ಯಾಕೆ ಈ ರೀತಿ ಬೈತಾ ಇದೆಯಾ ಅಂತ ಹೇಳಿದಾಗ, ಮನೆ ಮುಂದೆ ಹಾಕಿರೋ ರಂಗೋಲಿನ ಇಲ್ಲ ಅನ್ನೋ ಥರ ಮಾಡಿದ್ದಾರೆ, ನೀವು ನೋಡಿದ್ರೆ ಶ್ರೀಮಂತಿಗೆ ಅನ್ನೋದು ರಂಗೋಲಿಯಿಂದ ಬರುತ್ತೆ, ಬಂದ ತಕ್ಷಣ ಲಕ್ಷ್ಮಿನೂ ಕರ್ಕೊಂಡು ಬರುತ್ತೆ ಅಂತ ಅಂದ್ಕೊಂಡಿದ್ರಿ, ಆದರೆ ಈಗ ನೋಡಿದ್ರೆ ರಂಗೋಲಿನೆಲ್ಲ ಕೆಡಿಸ್ಬಿಟ್ಟಿದ್ದಾರೆ, ಅವ್ರ ಹೆಂಡ್ತಿನ ಕಂಡೋರ್ ಮೊನ್ನೆ ರೊದ್ಕೊಂಡು ಹೋಗ ಅಂತ ಹೇಳಿದಾಗ, ಶೋಭಕ್ಕ ನೀವು ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ, ಏನು ಹೊಸ್ದಾಗಿ ಬಂದಿದ್ದಾರಲ್ಲ ಇವರೆಲ್ಲ ಹೇಳ್ಕೊಟ್ಟಿದ್ದ ಅಂತ ಹೇಳಿದಾಗ, ಹೌದು ಶೋಭಕ್ಕ, ನೀವು ಬೈತಾ ಇರೋದೆಲ್ಲ ಸರಿಯಾಗೇ ಇದೆ, ಆದರೆ ಹೆಂಡ್ತಿನ ಬೈದ್ರಲ್ಲ ಅದು ಮಾತ್ರ ತಪ್ಪಾಗಿದೆ ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾರೆ. ರಂಗೋಲಿ ಅನ್ನೋದು ಬರೀ ಪುಡಿ ಮಾತ್ರ ಅಲ್ಲ, ರಂಗ ನೀವು ಒಲಿಬೇಕು ಅನ್ನೋದ್ರ ಅರ್ಥ, ಅದನ್ನು ಯಾರು ಅಳ್ಸಾಕಿರೋದು ಅಂತ ಹೇಳಿದಾಗ, ಅಯ್ಯೋ ಇದೇನಿದು ಕಾಮನ ಬಿಲ್ಲಿನ ಮೇಲೆ ಓಡಾಡಿರ್ತಾರ, ನಿಮ್ಮ ಕಾಲೆಲ್ಲ ಬಣ್ಣ ಆಗಿದೆ ಯಾಕೆ ಅಂತ ಹೇಳಿದಾಗ, ನಾನೇ ರಂಗೋಲಿ ಅಳಿಸಿಲ್ಲ, ನಾವು ಕೇಳಲೇ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ವಿವೇಕ್ ಹೋಗು ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಾ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಗೌರಿ ಕೂಡ ಹೋಗ್ತಾ ಇರ್ತಾಳೆ. ಗೌರಿ ನೀನೆಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿದಾಗ, ಅಜ್ಜಿ ನಾನು ರೆಡಿ ಆಗಿರೋದಾಗಿದೆ, ಆದರೆ ಇದನ್ನೆಲ್ಲ ಅಳಿಸಿ ಹಾಳು ಮಾಡಿದಾರಲ್ವಾ ಅದು ಅವ್ರ ಕೆಲಸ, ಅದನ್ನು ಸರಿ ಮಾಡೋದು ನನ್ನ ಕೆಲಸ ಅಲ್ವಾ, ಮನಸ್ಸಾಗಲಿ ಆಗಲಿ ಅಥವಾ ಬಣ್ಣ ಆಗಲಿ ಗೊಂಬೆ ಆಗಲಿ ಹಾಳಾಗಿದ್ರೆ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಈ ಥರ ನಾಟಕ ಮಾತಾಡೋದಕ್ಕೆ ಏನೂ ಕಡಿಮೆ ಇಲ್ಲ ಅಂತ ಹೇಳಿ ಕೋಪ ಮಾಡ್ಕೊಂಡು ಅವನು ಕೂಡ ಅಲ್ಲಿಂದ ಹೋಗ್ತಾ ಇರ್ತಾನೆ. ಈ ಕಡೆ ಗೌರಿ ಬಂದು ದೇವರಿಗೆ ಪೂಜೆ ಮಾಡಿಬಿಟ್ಟು ಕೈ ಮುಗಿತಾ ಇರ್ತಾಳೆ. ಅಷ್ಟರಲ್ಲಿ ಕವಿ ಬರ್ತಾನೆ. ಬಂದ ತಕ್ಷಣ ಬಾವ ಏನಿದು ಬರೀ ಬೇಡದೇ ಇರೋ ವಸ್ತುಗಳನ್ನ ತುಂಬಿಡೋ ಗೋಡೌನ್ ಆಗಿತ್ತು, ಇವತ್ತು ಪರಮೇಶ್ವರ ನೆಲೆಸಿರೋ ತಾಣ ಆಗಿದೆ, ಅದಕ್ಕೆ ನೀವಂದರೆ ನನಗೆ ತುಂಬ ಇಷ್ಟ ಆಗೋದು, ನಮ್ಮ ಅಣ್ಣನ ಮನಸ್ಸಲ್ಲಿರುವಂತಹ ದ್ವೇಷ ಕೋಪ ಎಲ್ಲ ಹೋಗಿ ಆದಷ್ಟು ಬೇಗ ನಮ್ಗೆ ಒಂದು ಒಳ್ಳೆ ಅಣ್ಣ ಸಿಗೋ ಥರ ಆಗಲಿ, ಅದಕ್ಕೆ ಅಂತ ಕರೀತಾರೆ ಕವಿ ಸರ್ ಅಂತ ಹೇಳಿದಾಗ, ಹೌದು ನಮ್ಮ ಅಣ್ಣನ ಹೆಂಡತಿ ಅಂದಮೇಲೆ ನನಗೆ ಅದಕ್ಕೆ ಅಲ್ವಾ ಅಂತ ಹೇಳಿದಾಗ, ಇದನ್ನೆಲ್ಲ ಇವನು ಕೇಳಿಸ್ಕೊಂಡ್ಬಿಡ್ತಾನೆ. ವಿವೇಕ್ ನೋ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಅವ್ರು ಹೇಗೋ ನಿನಗೆ ಅದಕ್ಕೆ ಆಗ್ತಾರೆ, ಹೆಂಡತಿ ಅಂತ ನಾನೇ ಒಪ್ಕೊಂಡಿಲ್ಲ ಅಂತ ಅಂದಮೇಲೆ ಅವರು ನನ್ನ ಅಣ್ಣನ ಹೆಂಡತಿ, ನಿನ್ನ ಹೆಂಡತಿ ಅಂತ ನಾನು ಹೇಳಿಲ್ವಲ್ಲ ಅಣ್ಣ, ನನ್ನ ಅಣ್ಣ ಬಗ್ದಷ್ಟು ಪ್ರೀತಿನ ಹೆಚ್ಚಾಗಿ ಕೊಡೋನು, ಪ್ರೀತಿ ಸಂಸ್ಕಾರ ತಾಳ್ಮೆಯಿಂದ ಇರೋವಂಥವನು, ಅವ್ರಿಗೆ ಹೆಂಡತಿ ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ, ಆ ಅಣ್ಣ ಯಾವತ್ತೂ ಸತ್ತೋದ, ಅವ್ನು ಇನ್ನು ಮುಂದೆ ಯಾವತ್ತೂ ಬರೋದಿಲ್ಲ, ಇದ್ರ ಕನಸೆಲ್ಲನೂ ಬಿಟ್ಬಿಡು ಅಂತ ಹೇಳಿ ಅವ್ನು ಕೋಪ ಮಾಡ್ಕೊಂಡು ಹೋಗ್ತಾನೆ.
ಅದಕ್ಕೆ ಕನ್ನಡಿ ಮೇಲೆ ಧೂಳು ಬಿದ್ದಿದೆ ಅಂತ ಅಂದರೆ ಅದರ ಅರ್ಥ ಕನ್ನಡಿ ಒಡೆದೋಗಿದೆ ಅಂತ ಅಲ್ಲ. ಧೂಳು ಬಿದ್ದಿದೆ, ಅದನ್ನು ನಿಮ್ಮ ಪ್ರೀತಿಯಿಂದ ಸರಿಸಿದ್ರೆ ಅದು ಚೆನ್ನಾಗಿ ಬದಲಾಗುತ್ತೆ, ಬಿಂಬನೂ ಕಾಣಿಸುತ್ತೆ. ಅದೆಲ್ಲ ನಿಮ್ಮ ಪ್ರೀತಿಯಿಂದನೇ ಸಾಧ್ಯ. ನೋಡಿ, ನಾನು ನಿಮ್ಗೆ ಹೇಳೋಕ್ಕೆ ಬಂದಿರೋ ವಿಚಾರನ ಮರೆತು ಬೇರೆ ಏನೇನೋ ಹೇಳ್ತಾ ಇದ್ದೀನಿ. ಅಜ್ಜಿ ನಿಮ್ಮನ್ನು ಬರೋದು ಕೇಳಿದ್ರು ಅಂತ ಹೇಳ್ತಾರೆ. ಹಾಂ ಬಂದೆ ಅಂತ ಹೇಳಿ ಬರ್ತಾರೆ. ಅದಾದಮೇಲೆ ಸರಿತನ ಕರಿ ಆಶಾ ಅಂತ ಹೇಳ್ತಾರೆ. ಏನತ್ತೆ ಕರೆದ್ರ ಅಂತ ಹೇಳಿದಾಗ ಹೌದಮ್ಮ ಅಂತ ಹೇಳ್ತಾರೆ. ಈ ಕಡೆ ವಿವೇಕ್ ಕೂಡ ಬರ್ತಾ ಇರ್ತಾನೆ. ಆಗ ಅಜ್ಜಿ ಕರೆದ್ರಂತೆ ಅಂತ ಹೇಳಿದಾಗ ಇವತ್ತು ಈ ನಮ್ಮ ಮನೆ ಸೊಸೆ ಜವಾಬ್ದಾರಿನ ಇವಳಿಗೆ ಕೊಡಬೇಕು, ಅದಕ್ಕೆ ವಿವೇಕ್ ಕೂಡ ಬರಬೇಕು ಅಂತ ಹೇಳ್ತಾರೆ. ಏನು ಸೊಸೆ ಜವಾಬ್ದಾರಿನ? ಅದಕ್ಕೆಲ್ಲ ನಾನು ಒಪ್ಪಿಗೆ ಅಂತ ಹೇಳಿದಾಗ ಈ ಮನೆಗೆ ಸೊಸೆಯಾಗಿ ಬಂದಾಗ ಏನು ಜವಾಬ್ದಾರಿ ಕೊಡಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ? ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಮಗಿನ್ನ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಅಲ್ವಾ ಅತ್ತೆ? ಆದರೆ ಇದಕ್ಕೆ ನನ್ನ ಮಗನ ಒಪ್ಪಿಗೆನೂ ಬೇಕಲ್ವಾ ಅಂತ ಹೇಳ್ತಾರೆ. ಸರಿ ಆಯಿತು, ಅವನೂ ಕೇಳ್ಬಿಟ್ಟೆ ಮಾಡೋದು ಅಂತ ಹೇಳಿ ವಿವೇಕ್ನ ಕರೀತಾರೆ. ಅವನು ಬರ್ತಾನೆ. ವಿವೇಕ್ ಎಲ್ಲೊರಟಿದ್ಯಾ? ಅದು ಅಜ್ಜಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ ಇವತ್ತು ಮನೆಗೆ ಹೊಸ್ದಾಗಿ ಬಂದಿರೋ ಸೊಸೆಗೆ ಜವಾಬ್ದಾರಿ ಕೊಡಬೇಕು, ಅವಳ ಜವಾಬ್ದಾರಿನ ನೀನು ತೊಗೋಬೇಕು, ಗೊತ್ತಿಲ್ವೇನೋ ನಿನಗೆ ಅಂತ ಹೇಳಿದಾಗ ಹೆಂಡತಿ ಅಂತ ಒಪ್ಕೊಂಡಿದ್ರೆ ಅಲ್ವಾ ಅಜ್ಜಿ ಸೊಸೆ ಅನ್ನೋ ಜವಾಬ್ದಾರಿನ ಕೊಡೋದಕ್ಕಾಗೋದು ಅಂತ ಹೇಳಿದಾಗ ವಿವೇಕ್ ನೀನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿದೀಯಾ, ಬ್ರಹ್ಮ ಗಂಟು ಹಾಕಿದ್ದಾರೆ, ಸಪ್ತಪದಿನೂ ತುಳಿದಿದ್ಯಾ, ಮತ್ತೆ ನಿಂದು ನಡಿ ಸುಮ್ಮನೆ ಅಂತ ಹೇಳಿದಾಗ ಆಯ್ತಜ್ಜಿ ನಿಮಗೋಸ್ಕರ ಮಾಡ್ತೇನೆ ಅಷ್ಟೇ ಅಂತ ಹೇಳ್ತಾರೆ. ತಗೊಳಪ್ಪ ಇದನ್ನು ನಾನು ಹೆಂಡತಿಯಾಗಿ ನೀನು ಈ ಮನೆ ಸೊಸೆಯಾಗಿ ಜವಾಬ್ದಾರಿನ ನಿರ್ವಹಿಸ್ಕೊಂಡು ಹೋಗು ಅಂತ ಹೇಳಿ ಕೊಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅಜ್ಜಿ ಹೆಂಡತಿಯಾಗಿ ಸಾಧ್ಯನೇ ಇಲ್ಲ, ನಾನು ಆಫೀಸಲ್ಲಾಗಲಿ ಮನೆಯನ್ನಾಗಲಿ ಎಷ್ಟೋ ಕೆಲಸದವ್ರ ಜವಾಬ್ದಾರಿನ ವಹಿಸ್ಕೊಂಡಿದ್ದೀನಿ, ಹಾಗೆ ಅದರಲ್ಲಿ ಇವಳು ಒಬ್ಳು ಅಷ್ಟೇ ಅಂತ ಹೇಳಿ ಕೊಡೋದಕ್ಕೆ ಬರ್ತಾಳೆ. ಏನು ನೀವು ಮನೆ ಕೆಲಸದವಳು ಅಂತ ಕೊಡೋ ಜವಾಬ್ದಾರಿನ ನಾನು ತೊಗೋಬೋದಾ ಅಥವಾ ಸೊಸೆಯಾಗಿ ತೊಗೋಬೇಕಾ ಅಂತ ಹೇಳಿದಾಗ ಏನು ಗೌರಿ ನೀನು ಹೀಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ ಹೌದು, ಅವರು ಹೆಂಡತಿ ಅಂತ ಒಪ್ಕೊಳ್ದೇನೆ ಮನೆ ಕೆಲಸದವ್ಳು ಜವಾಬ್ದಾರಿ ಕೊಡ್ತಾರೆ ಅಂದರೆ ನಾನು ಮನೆ ಕೆಲಸದವಳಾಗಿ ಮಾತ್ರನೇ ಈ ಜವಾಬ್ದಾರಿನ ತೊಗೊಳ್ಳೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅವ್ರು ಮಾತಾಡ್ತಾ ಇರೋ ಅಹಂಕಾರದ ಮಾತುಗಳಿಗೆ ಒಂದು ಹೆಣ್ಣಾಗಿ ನನ್ನ ಸ್ವಾಭಿಮಾನನ ಉಳಿಸ್ಕೊತಾ ಇದ್ದೀನಿ ಅಂದರೆ ನಮ್ಮ ವಿವೇಕ ಅಹಂಕಾರದಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದೆಯಾ ಗೌರಿ? ಹಾಗೆಲ್ಲ ಏನೂ ಇಲ್ಲ, ಅವ್ರು ಮಾತಾಡ್ತಾ ಇರೋದು ಹಾಗೆ ಇದೆ ಅಲ್ವಾ ಅಂತ ಹೇಳಿದಾಗ ನೋಡು ನೀನು ಏನು ಮಾತಾಡಿದ್ರು ಅಷ್ಟೇ ತಗೋ ಅಂತ ಹೇಳ್ತಾರೆ. ಗೌರಿ ಅವನು ಹೇಳ್ತಾ ಇದ್ದಾನೆ ಅಂತ ನೀನು ಹಾಗೆ ಕೇಳ್ತೀಯಾ, ತಗೊಳಮ್ಮ ಅಂತ ಹೇಳಿದಾಗ ಪ್ರೀತಿಯಿಂದ ಹೆಂಡತಿ ಅಂತ ಕೊಡ್ತಾ ಇದ್ದೀರಾ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಹಾಗಿದ್ರೆ 7 ಜನ್ಮದಲ್ಲೂ ನಾನು ಇದನ್ನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅದಾದಮೇಲೆ ಅವ್ನು ತೆಗೆದು ಬಿಸಾಕ್ಬಿಡ್ತಾನೆ. ಇವಳು ಇಟ್ಕೊಂಡಿರ್ತಾಳೆ. ಇದನ್ನ ನೋಡಿ ಚಂಚಲ ಸೊಸೆ ಜವಾಬ್ದಾರಿ ಸಿಕ್ತು ಅಂತ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೋಗಿದ್ಯಾ ಅಂತ ಹೇಳಿ ಕೇಳ್ತಾಳೆ. ಇಲ್ಲ, ಆ ದೇವರಿಗೆ ಇದನ್ನೆಲ್ಲ ಅರ್ಪಿಸೋದಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅಂದರೆ ನನ್ನ ಮಗನಿಗೆ ಅಹಂಕಾರ ಅಂತ ಹೇಳ್ತಾ ಇದೆಯಾ, ನಮ್ಮಮ್ಮನ ಇಂಡೈರೆಕ್ಟಾಗಿ ಬೈತಾ ಇದೆಯಾ ಅಂತ ಹೇಳಿದಾಗ ನೀವು ಬಾಯ್ಬಿಟ್ಟು ನಮ್ಮಮ್ಮನ ಬೈತಾ ಇರಬೇಕಿದ್ರೆ ನನಗೆ ಕೋಪ ಬರೋದು ತಪ್ಪಾ ಅಂತ ಹೇಳಿ ಕೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮ ಕೂಡ ಬಂದುಬಿಡ್ತಾಳೆ. ಈ ಕಡೆ ನೋಡಿದ್ರೆ ಅವಳು ಹೇಳ್ಬಿಟ್ಟಿರ್ತಾಳೆ ನಾನು ಗೌರಿ ಮನೆಗೆ ಹೋಗ್ತೀನಿ, ಬಟ್ಟೆ ಎಲ್ಲ ತುಂಬಿಸ್ಕೊಂಡು ಅವಳು ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಅವ್ರ ಮನೆಯವರೆಲ್ಲರೂ ಬೇಡ ಅಂತ ಹೇಳಿರ್ತಾರೆ. ಆದರೂ ಕೂಡ ಅವ್ರಿಗೆಲ್ಲ ಅವಮಾನ ಮಾಡಿದ್ರೆ ನನಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ನಾನು ಹೋಗ್ತೀನಿ ಅಂತ ಹೇಳಿ ಹೇಳ್ಬಿಟ್ಟಿರ್ತಾಳೆ. ಬಂದ ತಕ್ಷಣವೇ ಗೌರಿ ಪ್ರೀತಿಯಿಂದ ಓಡ್ಬಂದು ಅಮ್ಮ ಅಂತ ತಪ್ಕೊಳ್ಳೋದಕ್ಕೆ ಬರ್ತಾಳೆ. ಅಷ್ಟರಲ್ಲಿ ವಿವೇಕ್ ಸ್ಟಾಪ್ ಇಟ್ ಅಂತ ಹೇಳ್ತಾನೆ. ಆಗ ಏನು ಈ ಮನೆಯಾಗೆ ನೀವು ಯಾಕೆ ಬಂದಿದ್ದೀರಾ? ಅದು ಮಗಳನ್ನ ನೋಡೋದಕ್ಕೆ. ಈ ಮನೆಯಲ್ಲಿ ನಿಮಗೆ ಸಂಬಂಧಪಟ್ಟಿರುವಂತಹ ಸಂಬಂಧ ಬೆಳೆಸ್ಕೊಳ್ಳೋವಂಥವ್ರು ಯಾರೂ ಇಲ್ಲ, ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗ್ಬೋದು ಅಂತ ಹೇಳಿ ಹೇಳ್ತಾರೆ. ಪಾಪ ಗೌರಿ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಅದಕ್ಕೆ ಇವಳು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಇನ್ನೂ ಏನು ಇಲ್ಲಿ ನಿಂತಿದ್ದೀರಾ? ನಮಗೆ ಯಾಮಾರಿಸಿರೋದು ಮೋಸ ಮಾಡಿರೋದು ಸಾಲದು ಅಂತ ಹೇಳಿ ಮತ್ತೆ ಯಾಮಾರ್ತೀವಿ ಅಂತ ಅಂದ್ಕೊಂಡಿದ್ದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀವು ಈ ಮನೆಗೆ ಇನ್ನು ಮುಂದೆ ಯಾವತ್ತೂ ಕೂಡ ಕಾಲಿಡಬಾರ್ದು, ಹೊರಟೋಗಿ ಅಂತ ಹೇಳಿ ಬೈತಾರೆ. ಗೌರಿ ಆದರೂ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ.